ಹೇಳಬೇಕು, ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಹೇಗೆ ಶುರು ಮಾಡಬೇಕು ಅಂತ ಒದ್ದಾಡ್ತಿದ್ಯಾ. ಅವ ರೈಟ್? ಕೂತ್ಕೋ. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನನ್ನ ಹತ್ರ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಮುಕ್ತವಾಗಿ ಧೈರ್ಯವಾಗಿ ಹೇಳು, ನಿನ್ನ ಮಾತನ್ನು ನಾನು ತಕ್ಕಡಿಯಲ್ಲಿ ಹಾಕಿ ತೂಗೋದಿಲ್ಲ ಅಂತ ಅಲ್ವಾ? ಹೇಳು ಮಗಳೇ. ಸರ್, ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಅದಕ್ಕೂ ಮುಂಚೆ ಒಂದೇ ಒಂದು ಪ್ರಶ್ನೆ ಕೇಳಬೇಕು. ಪ್ರಶ್ನೆ? ಸೂರ್ಯಪ್ರಕಾಶ್ನ ಧಾರಾಳವಾಗಿ ಕೇಳು. ಒಬ್ಬ ವ್ಯಕ್ತಿ ದಿನ ಕೆಲ್ಸಕ್ಕೆ ಬರ್ತಾನೆ, ಕಷ್ಟಪಟ್ಟು ದುಡಿತಾನೆ, ನಿಯತ ಕೆಲಸ ಮಾಡ್ತಾನೆ, ಬಿಸ್ನೆಸ್ ಬೆಳೆಸೋದಕ್ಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಚಾಚು ತಪ್ಪದೆ ಮಾಡ್ತಾನೆ. ಅವನಿಗೆ ಸಂಬಳ ಕೊಡ್ಬೇಕು ಅಲ್ವಾ ಸರ್? ಸಂಬಳ ಕೊಡದೆ ಹೋದ್ರೆ ಈಗಿನ ಕಾಲದಲ್ಲಿ ಯಾರಮ್ಮ ಕೆಲಸ ಮಾಡ್ತಾರೆ? ಒಂದು ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಶ್ರಮನೂ ಅಲ್ಲಿರುತ್ತೆ. ಒಂದು ಸಲ ಅವ್ರ ಕೆಲ್ಸಕ್ಕೆ ಬಂದ್ಬಿಟ್ರು ಅಂದರೆ ನಾವು ಅವರನ್ನ ಕೆಲಸದವ್ರ ಥರ ನೋಡ್ಕೊಳ್ಳೇಬಾರ್ದು, ಮಕ್ಕಳ ಥರ ನೋಡ್ಕೊಳ್ಬೇಕು. ಬರೀ ಸಂಬಳ ಕೊಡೋದಷ್ಟೇ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಅವ್ರ ಬಗ್ಗೆ ನಾವು ಕೇರ್ ಮಾಡಬೇಕು. ಅದರಲ್ಲೂ ಈ ಸೂರ್ಯಪ್ರಕಾಶ್ ಅವ್ರಿಗೆ ಸಂಬಳ ಕೊಡಲಿಲ್ಲ ಅಂದರೆ ಗಂಟ್ಲಲ್ಲಿ ನೀರೇ ಇಳಿಯೋದಿಲ್ಲ. ಅದು ಯಾವ ವ್ಯಕ್ತಿ ಆದರೂ ಅನ್ವಯಿಸುತ್ತೆ ಅಲ್ವಾ ಸರ್? ಅವ್ರ ಬ್ಯಾಕ್ಗ್ರೌಂಡು, ರೆಪ್ಯುಟೇಷನ್ ಇದೆಲ್ಲ ಮ್ಯಾಟ್ರ್ ಆಗಲ್ಲ ಅಲ್ವಾ? ಕೆಲಸ ಅಂದಮೇಲೆ ಕೆಲಸನೇ ಅಲ್ವಾ ರುಕ್ಕು? ಪ್ರತಿಯೊಬ್ಬನಿಗೂ ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲೇಬೇಕು. ಸರಿಯಾಗಿ ಪ್ರತಿಫಲ ಸಿಕ್ತು ಅಂದರೆ ಅವನು ಆಶೀರ್ವಾದ ಮಾಡ್ತಾನೆ, ಇಲ್ಲಾಂದ್ರೆ ಶಾಪ ಹಾಕ್ಬಿಡ್ತಾನೆ. ಹೌದು, ನೀನೇನಾದರೂ ಲೇಬರ್ ಆ್ಯಕ್ಟ್ ಲಾ ಮಾಡ್ತಾ ಇದೆಯೇನು? ಕ್ವಶನ್ ಮೇಲೆ ಕ್ವಶನ್ ತಿರ್ಗಾ ಮುರ್ಗಾ ತಿರುಗಿಸಿ ಪರುಗಿಸಿ ಕೇಳ್ತಾ ಇದೆಯಾ? ಏನು ಸಮಾಚಾರ?